ರೆಫ್ರಿಜರೇಟರ್ 100 ರೂಪಾಯಿ ಕೊಡ್ತೀನಿ ಅಂದೆ. ಅದಾದ್ಮೇಲೆ ಎಲೆಕ್ಟ್ರಿಕ್ ಬೈಕ್ ಎಷ್ಟು ಕೊಡ್ತೀನಿ ಅಂದೆ? 100 ರೂಪಾಯಿ. ಕರೆಕ್ಟಾ? ಸೊ ಇವಾಗ ನಾನು ಸರ್ ಕೇಳಿದೆ, ರೀ ಸೊ ನಾವು ಎಷ್ಟೋ ಮನೆಗೆ ಪ್ಲಾನಿಂಗ್ ಕೊಡಕ್ಕೆ ಹೋಗ್ತೀವಿ, ಫೋಟೋ ಹಾಕ್ತಾಗ ಅವ್ರ ಮನೆಯಲ್ಲಿ ಟಿವಿಗಳು ಇರ್ತವೆ, ಇನ್ನೂ ಕೆಲವರು ಡೂಮ್ ಟಿವಿ ಇಟ್ಟಿರ್ತಾರೆ, ಕೆಲವರು ಚಿಕ್ಕ ಚಿಕ್ಕ ಟಿವಿ ಇಟ್ಟಿರ್ತಾರೆ. ಅದಕ್ಕೆ ಒಂದು 50 ಇಂಚು ಟಿವಿನೂ ಕೊಟ್ಬಿಡೋಣ 100 ರೂಪಾಯಿಗೆ ಅಂದ್ರು. ಹಲೋ ಕೊಡೋಣವಾ? ಸರ್ ನಂಬಿ ಸರ್, ಯಾಕೆ ನಂಬಲ್ಲ? ಹಲೋ ಸರ್, 1000% 100 ರೂಪಾಯಿಗೆ ನಾನು ಎಲೆಕ್ಟ್ರಿಕ್ ಬೈಕು, 100 ರೂಪಾಯಿಗೆ ರೆಫ್ರಿಜರೇಟರ್, 100 ರೂಪಾಯಿಗೆ ಟಿವಿ ಕೊಡ್ತೀನಿ. ನಂಬ್ತೀರಾ ನಂಬಲ್ಲ? ನಂಬ್ತೀರಾ? ಎಸ್ ಮೈ ಫ್ರೆಂಡ್ಸ್, ಇನ್ನ ಲಾಸ್ಟ್ 5 ಮಿನಿಟ್ಸ್ ಅಷ್ಟೇ ನಮ್ದು ಪ್ರೋಗ್ರಾಮು. ಏನಪ್ಪಾ ಅಂದ್ರೆ ಇವತ್ತು ಏಪ್ರಿಲ್ 12ನೇ ತಾರೀಕು ಒಂದು ದೊಡ್ಡ ಹಿಸ್ಟ್ರಿನ ಕ್ರಿಯೇಟ್ ಮಾಡಕ್ಕೆ ಹೊರಡ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ. ಒಂದೇ ವೇದಿಕೆನಲ್ಲಿ ಬೆಳಿಗ್ಗೆನೆ ಹೇಳಿದೆ, 1.5 ವರ್ಷ ಕಂಪನಿ ಸ್ಟಾರ್ಟ್ ಆಗಿ ಜಸ್ಟ್ 1.5 ಇಯರ್ ಅಲ್ಲಿ ಒಂದೇ 10 ಕಾರು ಒಂದೇ ಸಲ, ಅದು ಬ್ರಾಂಡ್ ನ್ಯೂ 10 ಕಾರು ರಿಲೀಸ್ ಆಗ್ತಾ ಇರೋದು ಇಡೀ ಇಂಡಿಯಾದಲ್ಲಿ. ಯಾವ ಕಂಪನಿನೂ ಮಾಡಕ್ ಆಗದೆ ಇರುವಂತ ಒಂದು ಸಾಧನೆನ ನಾವು ಮಾಡಕ್ ಹೊರಟಿದೀವಿ ಮೈ ಫ್ರೆಂಡ್. ಸೊ ಆ ಈವೆಂಟ್ ಬಗ್ಗೆ ಸೊ ಜಸ್ಟ್ 1 ನಿಮಿಷ ಅದ್ರ ಬಗ್ಗೆ ಹೇಗಿರುತ್ತೆ, ಆ ಈವೆಂಟ್ ಹೇಗಿರುತ್ತೆ, ಏನ್ ಮಾಡಕ್ಕೆ ಹೊರಟಿದೀವಿ. ಸೊ ಏಪ್ರಿಲ್ 12ನೇ ತಾರೀಕು ಯಾವ ಪ್ಲೇಸ್ ಅಲ್ಲಿ ಈವೆಂಟ್ ಇರುತ್ತೆ, ನಮ್ಮ ಇಂಟೆನ್ಷನ್ ಏನು, ಅದೆಲ್ಲ 1 ನಿಮಿಷ ತಿಳ್ಕೊಳ್ಳೋಣ. ಅರಿ ರೆಡಿ? ಎಸ್ ಮೈ ಡಿಯರ್ ಫ್ರೆಂಡ್. ಅದಾದ್ಮೇಲೆ ನಿಮ್ಗೆ 100 ರೂಪಾಯಿ ನಾನೇನು ಹೇಳಿದೀನಿ ಕೊಡ್ತೀನಿ. ಓಕೆನಾ? ಎಸ್ ಅಂತ ಹೇಳ್ತಾ ನಮ್ಮ ಸಂಸ್ಥಾಪಕರನ್ನ ನಿಮ್ಮ ಜೋರು ಚಪ್ಪಾಳೆ ಮುಖಾಂತರ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಸರ್. ನಾವು ಹೇಳೋದಕ್ಕಿಂತ ಆ ಈವೆಂಟ್ ಹೇಗಿರುತ್ತೆ, ಈವೆಂಟ್ ಎಷ್ಟು ಕಲರ್ಫುಲ್ ಆಗಿರುತ್ತೆ ಅಂತ ನಮ್ಮ ಸಂಸ್ಥಾಪಕರ ಬಾಯಿಲೆ ತಿಳಿಸ್ತಾನೆ. ತುಂಬಾ ಸೀಟ್ಗಳು ಖಾಲಿ ಆಗಿದೆ, ಎಲ್ಲ ಹೊರಟ್ರ ಮನೆ ಕಡೆ. ಓಕೆ, ಅರ್ಥ ಆಗಿಲ್ಲ, ತೊಂದರೆ ಇಲ್ಲ. ಆ ಸೀಟ್ ಖಾಲಿ ಅಲ್ಲ, ಕರೋಡ್ಪತಿ ಸೀಟ್ ನಿಮ್ಗೋಸ್ಕರ ಬಿಟ್ಟಿದ್ದಾರೆ, ನೀವು ಬಂದೇ ಬಂದು ಕೂತ್ಕೊಳ್ಳಿ ಅಂತ ಅಷ್ಟೇ, ಬೇರೆ ಇಲ್ಲ. ಓಕೆ, ಸೊ ಆಲ್ಮೋಸ್ಟ್ ವೈಂಡ್ ಆಫ್ ಆಗುತ್ತೆ 5 ಮಿನಿಟ್ಸ್ ಅಲ್ಲಿ ಪ್ರೋಗ್ರಾಮು. ಎಷ್ಟು ಜನಕ್ಕೆ ಓಕೆ, ಅಫ್ಕೋರ್ಸ್ ಒಂದು ಟ್ರಿಕ್ಸ್ ಮಾಡೋರು, ಹೊರಗಡೆ ಆಪರ್ಚುನಿಟಿ ಹಿಂಗೆ ಇರೋದು. ಸೊ ಫಸ್ಟ್ 500 ರೂಪಾಯಿ ಕೊಡ್ತಾರೆ, ಆಮೇಲೆ ನಾವು ವಾಪಸ್ ಕೊಟ್ರಿ, ನಮ್ಗೆ ಬೇಡ, ಬಟ್ ಬೇರೆ ಕಡೆ ವಾಪಸ್ ಬರಲ್ಲ. ಸೊ ಹಾಗಾಗಿ ಬಟ್ ಶಿವು ಹೇಳೋದು 100 ರೂಪಾಯಿಗೆ ಒಂದು ಇವಿ ಬೈಕು, ಆಮೇಲೆ ಆಮೇಲೆ ಫ್ರಿಡ್ಜ್. ಇದು 3 100% ಒರಿಜಿನಲ್ ಕೊಡೋದು. ಆಕ್ಚುಲಿ ಇವತ್ತು ಇಲ್ಲೇ ಡಿಸ್ಪ್ಲೇ ಮಾಡಕ್ ಹೇಳಿದ್ದೆ, ಅನ್ಫಾರ್ಚುನೇಟ್ ಆಗಿ ಅದು ಅವರು ಟೈಮ್ ಸಾಕಾದ್ರೆ ಅವರು ಮಾಡಕ್ ಆಗಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ ಆ 3 ಪ್ರಾಡಕ್ಟ್ ಇಲ್ಲೇ ಇಟ್ಬಿಡಿ, ಇದೇ ಪ್ರಾಡಕ್ಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳಕ್ಕೆ. ಸೊ ವೆರಿ ಸಿಂಪಲ್. ಏಪ್ರಿಲ್ 12ನೇ ತಾರೀಕು ನಮ್ದು ಒಂದು ದೊಡ್ಡ ಈವೆಂಟ್ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 2000 ಎಷ್ಟು 2400 300 ಕೆಪಾಸಿಟಿ ಇರೋದು. ಸುದೀಪ್, ಆಡಿಟೋರಿಯಂ ಎಷ್ಟು ಕೆಪಾಸಿಟಿ? 2300 ಮೆಂಬರ್ಸ್ಗೆ ಅಲ್ಲಿ ಒಂದು ಸೀಟಿಂಗ್ ಕೆಪಾಸಿಟಿ ಇರೋದು. ಸೊ ಈಗ ಆಲ್ರೆಡಿ ತುಂಬಾ ಜನ ಒಂದು ಪಾಸಸ್ ಎಷ್ಟು ಬೇಕು ಅಂತ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಕ್ಲೋಸ್ ಟು 5,000 to 6,000 7,000 ಪಾಸ್ಗೆ ಡಿಮ್ಯಾಂಡ್ ಬಂದಿದೆ. 7,000 ಪಾಸಸ್ಗೆ ಡಿಮ್ಯಾಂಡ್ ಇದೆ. ಬಟ್ ಅಲ್ಲಿರೋದು ನಮಗೆ 2,300 ಅಷ್ಟೇ. ಹಾಗಾಗಿ ಒಂದು ಲಿಮಿಟೆಡ್ ಪಾಸಸ್ ಆಲ್ರೆಡಿ ಪ್ರಿಂಟ್ ಆಗಿ ಬಂದಿದೆ. ಇದೆಯಾ ಪ್ರಿಂಟ್? ಲಾಂಚ್ ಮಾಡ್ಬೇಕಾ? ಓಕೆ, ಸೊ ಓಕೆ, ಒಂದು ಪಾಸಸ್ ಲಾಂಚ್ ಮಾಡೋಣ. ಓಕೆ, ಎಷ್ಟು ಜನ ಈವೆಂಟ್ ಬರಕ್ ರೆಡಿ ಇದ್ದೀರಾ? ಸೂಪರ್, ಫ್ಯಾಂಟಾಸ್ಟಿಕ್. ನಾವು ಲಾಸ್ಟ್ ಒಂದು ಪ್ರೆಸ್ಟೀಜ್ ನಮ್ದು ಫಾಲ್ಕಾನ್ ಸಿಟಿ ಅಂತ ಕೋಣನಕುಂಟೆ ಕ್ರಾಸ್ ಅಲ್ಲಿ ಇರುವಂತ ಒಂದು ಅಲ್ಲಿ ಆಡಿಟೋರಿಯಂ ಇದೆ ಅವ್ರದ್ದೇ. ಅದರಲ್ಲಿ ಒಂದು ಮೊದಲನೇ ವರ್ಷದ ಸೆಲೆಬ್ರೇಷನ್ ಮಾಡಿದ್ವಿ ನಾವು. ಎಷ್ಟು ಜನ ಬಂದಿದ್ರಿ? ಹೇಗಿತ್ತು ಪ್ರೋಗ್ರಾಮ್ ಅಲ್ಲಿ? ಹೇಗಿತ್ತು? ಇದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ರೆಡಿ ಇದೀನಾ? ಹೋಳಿಗೆ ಊಟ ಬಟ್ ಇಲ್ಲಿ ಇರೋಲ್ಲ ಇತ್ತು. ಆಲ್ ಸಿದ್ಧಾರೆಡ್ಡಿಗೂ ಬನ್ನಿ ಆ ಒಂದು ಪಾಸ್ ಅನ್ನ ಲಾಂಚ್ ಮಾಡೋಣ. ಸೊ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಎಲ್ಲರೂ ನಿಂತ್ಕೊಂಡು ಕ್ಲಾಸ್ ಮಾಡಿ. ಈ ಒಂದು ಪ್ರೋಗ್ರಾಮ್ ತುಂಬಾ ದೊಡ್ಡ ಮಟ್ಟಕ್ಕೆ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗ್ಲಿ. ಸೊ ಈ ಒಂದು ಪಾಸ್ ಇವತ್ತಿಂದ ಅವೈಲೇಬಲ್ ಇದೆ, ಯಾರಿಗೆ ಎಷ್ಟು ಬೇಕು ಇಲ್ಲೇ ತಗೊಳ್ಳಿ ಇವತ್ತೇ. ಸೊ ರೆಡಿನಾ ಸರ್? 1 2 3 ಪಾಸ್.
ಬೇರೆದವ್ರು ತಗೊಳ್ಳಿ. ಈ ಒಂದು ಪ್ರೋಗ್ರಾಮ್ನ ಸೊ ಈ ಒಂದು ಪ್ರೋಗ್ರಾಮ್ ತುಂಬಾ ಕಲರ್ಫುಲ್ ಆಗಿರುತ್ತೆ, ತುಂಬಾ ದೊಡ್ಡ ಇವೆಂಟ್, ಲಿಮಿಟೆಡ್ ಪಾಸಸ್, ಲಿಮಿಟೆಡ್ ಸೀಟ್ಸ್. 10 ಜನ ವ್ಯಕ್ತಿಗಳು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ವಂತ ಕಾರ್ನ ಓನರ್ ಗಳಾಗ್ತಾ ಇದ್ದಾರೆ. ಎಷ್ಟು ಜನ? 10 ಜನ ವ್ಯಕ್ತಿಗಳು. ಸೊ ನಿಮ್ಮ ಜೊತೆಲಿದ್ದಂತ ವ್ಯಕ್ತಿಗಳು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ತುಂಬಾ ಚಾಲೆಂಜಸ್ ಇದ್ರೂ ಕೂಡ ಅದನ್ನೆಲ್ಲ ಫೇಸ್ ಮಾಡಿ ಕಂಪನಿ ಹೇಳ್ಕೊಟ್ಟಂತ ಸಿಸ್ಟಮ್ ನ ಫಾಲೋ ಮಾಡಿದಕ್ಕೆ ಇವತ್ತು ಅವರ ಒಂದು ಸ್ವಂತ ಕಾರಲ್ಲಿ ಓಡಾಡೋ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ. ನಿಜವಾಗ್ಲೂ ಅಲ್ಲಿ ಹೊರಗಡೆ ಅವ್ರಿಗೆ ಅದು ಸಾಧ್ಯ ಇತ್ತು ಇರ್ಲಿಲ್ಲ ಗೊತ್ತಿಲ್ಲ, ಬಟ್ ಸ್ಮಾರ್ಟ್ ಕ್ವಿಕ್ ಅಲ್ಲಿ ವಿತಿನ್ 6 months 8 months ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಮಂತ್ ಒಳಗಡೆ ಇವತ್ತು ಸ್ವಂತ ಕಾರ್ನ ತಗೊಳ್ಳೋ ಒಂದು ಮಟ್ಟಕ್ಕೆ ಈ ಒಂದು ಸಂಸ್ಥೆನಲ್ಲಿ ಬೆಳೆದಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ತುಂಬಾ ಕಲರ್ಫುಲ್ ಪ್ರೋಗ್ರಾಮ್ ಅದು, ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಯಾರೆಲ್ಲ ನೀವು ನಿಮ್ಮ ಜೊತೆ ಹೊಸ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಆ ಒಂದು ಪ್ರೋಗ್ರಾಮ್ ಅನ್ನು ಅಟೆಂಡ್ ಇಟ್ಕೊಳ್ಳಿ. ಅವತ್ತಿನ ದಿನದಿಂದ ನೆಕ್ಸ್ಟ್ 1 ವರ್ಷದೊಳಗಡೆ ನೀವು 1000% ಕರೋಡ್ಪತಿ ಆಗೋದ್ರಲ್ಲಿ 1 ಕೋಟಿಗಿಂತ ಜಾಸ್ತಿ ಇನ್ಕಮ್ ಈ ಕಂಪ್ನಿನಲ್ಲಿ ತಗೊಳ್ಬಹುದು ಅಂತ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮು. ಯಾರು ಮಿಸ್ ಮಾಡ್ಕೊಳ್ಬೇಡಿ. ಇವತ್ತಿಂದ ಈ ಒಂದು ಪಾಸಸ್ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ, ಆಲ್ರೆಡಿ ರೆಡಿ ಇದೆ, ತಗೊಳ್ಬಹುದು. ದಿಸ್ ಇಸ್ ಫಸ್ಟ್. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಅಂದ್ರೆ 12th ಇವೆಂಟ್ ಅಲ್ಲಿ ಯಾರೆಲ್ಲ ಕಾರ್ನ ತಗೊಳ್ತಿದ್ದಾರೆ, ಸುದೀಪ್ ತಗೊಳ್ತಾ ಇದ್ದಾರೆ. ಅವರು ನೆಕ್ಸ್ಟ್ ಅವರೊಂದು ಕಾರ್ನ ಇಲ್ಲಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ 2500 RP ಅಂದ್ರೆ ತುಂಬಾ ಜನಕ್ಕೆ, ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ಮೋರ್ ದೆನ್ ಅಂದ್ರೆ ಆ ಒಂದು ಡೆಸಿಗ್ನೇಷನ್ 25 lakh ಗಿಂತ ಜಾಸ್ತಿ ಇನ್ಕಮ್ ಪ್ಲಸ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಎಲ್ಲ ತಗೊಂಡ್ರೆ ಮೋರ್ ದೆನ್ 50+ lakhs ಇನ್ಕಮ್ ಅನ್ನ ಅವ್ರು ಆಲ್ರೆಡಿ ಈ ಒಂದು ಕಂಪನಿಯಲ್ಲಿ ತಗೊಂಡಿದ್ದಾರೆ. ಮೋರ್ ದೆನ್ 50+ lakhs ಇನ್ಕಮ್. ಸೊ ಈ ಒಂದು ಹೊಸ ಡೆಸಿಗ್ನೇಷನ್ ಅವರು ಕೂಡ ಅವರ ಒಂದು ಕಾರ್ನ ಅಪ್ಗ್ರೇಡ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಶಿವು ಅವ್ರ ಹತ್ರ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಕಾರ್ ಇತ್ತು, ಈ ಒಂದು ಕಂಪನಿಯಲ್ಲಿ ಅವರು ಕೂಡ ಒಂದು ಒಳ್ಳೆ ಮಟ್ಟಕ್ಕೆ ಆಲ್ರೆಡಿ ಅಚೀವ್ಮೆಂಟ್ ನ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರು ಕೂಡ ಅವರ ಒಂದು ಡ್ರೀಮ್ ಕಾರ್ನ ಈ ಒಂದು ಸಿಸ್ಟಮ್ ಮುಖಾಂತರ ಆಲ್ರೆಡಿ ಅಪ್ಗ್ರೇಡ್ ಮಾಡ್ಕೊಳ್ತಿದ್ದಾರೆ. ಅಂಡ್ ಅದರ ಜೊತೆಗೆ ಉದಯ್ ಶೆಟ್ಟಿ ಅವರು ಇರ್ಬೋದು, ಇನ್ನ ಕಲ್ಯಾಣ್ ರಾವ್ ಇರ್ಬೋದು, ಸೇತು ಕುಮಾರ್ ಅವರು ಇರ್ಬೋದು, ಚಂದ್ರು ಇರ್ಬೋದು, ನಿರ್ಮಲಾ ಮೇಡಮ್ ಇರ್ಬೋದು, ಕವಿತಾ ಮೇಡಮ್ ಇರ್ಬೋದು, ಲಕ್ಷ್ಮಿ ಮೇಡಮ್ ಇರ್ಬೋದು, ಇನ್ನ ನವೀನ್ ಇಷ್ಟು ಜನ, ಸುನಿಲ್, ಸೊ ಇಷ್ಟು ಜನ ಅವರ ಒಂದು ಸ್ವಂತ ಕಾರನ್ನ ಈ ಒಂದು ಸಂಸ್ಥೆ ಮುಖಾಂತರ ಅವರ ಕನಸನ್ನ ನನಸು ಮಾಡ್ಕೊಳ್ತಿದ್ದಾರೆ. ಸೊ ಒಂದ್ಸರಿ ಯೋಚನೆ ಮಾಡಿ, ಕ್ಲಾಪ್ಸ್ ಮಾಡಿ. ನಾವು ಯಾವುದೋ ಊರಲ್ಲಿ ಹುಟ್ಟಿದೀವಿ, ಎಲ್ಲೋ ಬೆಳೆದಿದ್ದೀವಿ, ಯಾವುದೋ ಕಾರಣದಿಂದ ಬೆಂಗಳೂರು ಬಂದ್ವಿ, ಕೆಲಸ ಮಾಡ್ತಿದೀವಿ, ಕಷ್ಟಪಡ್ತಿದೀವಿ. ಇವತ್ತು ನನ್ನ ಒಂದು ಸ್ವಂತ ಕಾರ್ ಇಟ್ಕೊಂಡು ನಮ್ಮ ಊರಿಗೆ ಹೋದ್ರೆ ಸೊ ನನಗೆ ಸಿಗಂತ ಒಂದು ರೆಸ್ಪೆಕ್ಟ್ ಬೇರೆ, ಫ್ಯಾಮಿಲಿ ಸಿಗಂತ ರೆಸ್ಪೆಕ್ಟ್ ಬೇರೆ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ನೆಗೆಟಿವ್ ಮಾತಾಡ್ಲಿ, ಡೋಂಟ್ ವರಿ. ಸೊ ನಿಮ್ಮ ಒಂದು ಫೋಕಸ್ ಅನ್ನ ಇಟ್ಕೊಳ್ಳಿ, ನಿಮ್ಮ ಕನಸಿನ ಜೊತೆ ಯಾವತ್ತೂ ರಾಜಿ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗಾಗಿ ಸೇಮ್ ಆಪರ್ಚುನಿಟಿ ನಿಮ್ಗೂ ಕೂಡ ಇದೆ. ಇನ್ನು 6 ತಿಂಗಳೊಳಗಡೆ ನೀವು ಡಿಸೈಡ್ ಮಾಡಿದ್ರೆ ಸೇಮ್ ಇದೇ ಒಂದು ಅಚೀವ್ಮೆಂಟ್ ನೀವು ಕೂಡ ಮಾಡಬಹುದು. ರೆಡಿ ಇದೀರಾ? ಸೊ ತುಂಬಾ ಕನ್ಫ್ಯೂಸ್ ಆಗ್ಬೇಡಿ. ಏನೋ ಅಚೀವ್ಮೆಂಟ್, ಸೆಲೆಬ್ರೇಷನ್, ಆನರಿಂಗ್ ಎಲ್ಲ ಯಾರು ಸಾಧನೆ ಮಾಡಿರ್ತಾರೆ ಸಾಧಕರಿಗೆ ಸನ್ಮಾನ ಮಾಡೋದು ನಮ್ಮ ಒಂದು ಕರ್ತವ್ಯ. ಎಲ್ಲಾ ಸಾಧಕರಿಗೂ ಕೂಡ ಒಂದು ಹಾನರಿಂಗ್ ಮಾಡಿದ್ರು. ಆ ಸಾಧನೆ ಅನ್ನೋದು ಅಷ್ಟು ಈಸಿಯಾಗಿ ಬಂದಿಲ್ಲ, ಅವರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ನೀವು ನಿಮ್ಮ ಲೈಫ್ ಅಲ್ಲಿ ನೀವು ಕೂಡ ಸ್ಮಾರ್ಟ್ ಕ್ವಿಕ್ ಅಲ್ಲಿ ಸಾಧನೆ ಮಾಡಿದ್ರೆ ಅದೇ ಸನ್ಮಾನ ನಿಮಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದಷ್ಟು ಜನಕ್ಕೆ ಗಿಫ್ಟ್ ನ ಕೊಡಬೇಕು ಅಂತ ನಾವೊಂದು ಡಿಸೈಡ್ ಮಾಡಿದ್ವಿ. ಇಷ್ಟು ಸರಿ ನಾವು ಒಂದು ಸಣ್ಣ ಸಣ್ಣ ಗಿಫ್ಟ್ ಗಳನ್ನ ಕೊಡ್ತಾ ಇದ್ವಿ, ಚಿಕ್ಕ ಚಿಕ್ಕ ಗಿಫ್ಟ್ಗಳು, ಮೊಬೈಲ್ ಅದು ಇದೆಲ್ಲ ಕೊಡ್ತಿದ್ವಿ. ಬಟ್ ಈ ಸರಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ ಬೇರೆ ಏನಾದ್ರು ಒಂದು ಯುನಿಕ್ ಆಗಿರ್ಬೇಕು ಅಂತ ಥಿಂಕ್ ಮಾಡಿ ಇವತ್ತು ಇನ್ನ 3 ಗಿಫ್ಟ್ ಅನ್ನ ನಿಮ್ಗೆ ಆಲ್ರೆಡಿ ಅನೌನ್ಸ್ ಮಾಡಿದೀವಿ. ಮೊದಲನೇದು EV ಬೈಕ್, ಅದಾದ್ಮೇಲೆ LED TV 50+ ಇಂಚ್, ಅದಾದ್ಮೇಲೆ ಒಂದು ರೆಫ್ರಿಜಿರೇಟರ್, ಸಮ್ಮರ್ಗೆ ತಣ್ಣಗೆ ನೀರೆಲ್ಲ ಕುಡಿಯೋದಕ್ಕಿರಲಿ ಮನೇಲಿ ಅಂತ. ಸೊ ನೋಡೋಣ, ಆರ್ ಯು ರೆಡಿ? ಓಕೆ, ಎಸ್. ಸೊ ಆ ಒಂದು ಪಾಸ್ 100 rupees ಕಾಸ್ಟ್ ಇರುತ್ತೆ. ಯಾರಿಗೆಲ್ಲ ಬೇಕು ಇದ್ರ ಜೊತೆಗೆ ತಗೊಳ್ಬಹುದು. ಓಕೆನಾ? ಸೊ
50,000 ಪ್ಲಸ್ ಜಾಸ್ತಿ, ಅದಕ್ಕಿಂತ ಜಾಸ್ತಿ, ಆಲ್ಮೋಸ್ಟ್ 60,000 ಆನ್ ರೋಡ್. 60,000 ರೂಪಾಯಿದು ಇವಿ ಸ್ಕೂಟರು, ಅದು ಒಳ್ಳೆ ಬ್ರ್ಯಾಂಡ್. ಅದಾದ್ಮೇಲೆ ಟಿವಿ, ಅದಾದ್ಮೇಲೆ ರೆಫ್ರಿಜರೇಟರ್, ಇಷ್ಟು ಇರುತ್ತೆ. ಅಡಿಷನಲ್ ಯಾರಿಗೆ ಬೇಕಾದ್ರೂ ನೀವು ತಗೊಳ್ಬೋದು. ಆ ಒಂದು ಪಾಸ್ ಅನ್ನ ಇದ್ರ ಜೊತೆಗೆ ತಗೊಳ್ಬೋದು. ಆ ಲಕ್ಕಿ ಡಿಪ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಫ್ರೀ ಆಗಿ ಸಿಗುತ್ತೆ. ನಿಮ್ಮ ಲಕ್ಕು ಚೆನ್ನಾಗಿದೆಯಾ ಅಂತ ಯೋಚನೆ ಮಾಡಿ. ಯಾರಿಗೂ ಫೋರ್ಸ್ ಇಲ್ಲ. ನಿಮ್ ಲಕ್ಕು ಇಲ್ಲಿಂದ ಚೇಂಜ್ ಆಗ್ಬೋದು. ಅಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ಸ್ಮಾರ್ಟ್ ಕ್ಲಿಕ್ ಮುಖಾಂತರ ಚೇಂಜ್ ಆಗುತ್ತೆ ಡೆಫಿನೆಟ್ ಆಗಿ, ನೋ ಡೌಟ್. ಸೊ ಓಕೆನಾ? ಸೊ ಈಗ ಯೋಚನೆ ಮಾಡ್ಬೋದು, ಸರ್ 100 ರೂಪಾಯಿ ಅಂತ ಹೇಳಿದ್ರಿ ಅಂತ. ಸೊ 100 ರೂಪಾಯಿ ಅಷ್ಟೇ, ಅದು ಇಟ್ಸ್ ನಾಟ್ ಅ ಮ್ಯಾಟರ್. ಓಕೆ, ತುಂಬಾ ಜನಕ್ಕೆ ಅದು ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ಅದನ್ನ ಆ ಲಕ್ಕಿ ಡಿಪ್ ಇದೆ, ಬಟ್ ತಗೊಳ್ಳಿ. ಇದ್ರ ಜೊತೆಗೆ ಅದನ್ನು ಕೂಡ ತಗೊಂಡು ಆ ಒಂದು ಈವೆಂಟ್ ಅನ್ನ ತುಂಬಾ ದೊಡ್ಡ ಮಟ್ಟಿಗೆ ನಾವೆಲ್ಲ ಸಕ್ಸಸ್ ಮಾಡೋಣ ಅಂತ ಹೇಳ್ತಾ, ಅಂಡ್ ಪಾಸ ಸಿಗುತ್ತೆ ಎಲ್ಲ ಸಿಗುತ್ತೆ. ಸೊ ಓಕೆ, ಸೊ ಇಷ್ಟೋ ತನಕ ನೀವೆಲ್ಲರೂ ಈ ಒಂದು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿ. ಸೊ ನನ್ನ ಒಂದು ಫೈನಲ್ ವರ್ಡ್ ಇಷ್ಟೇ, ಇಲ್ಲಿ ಏನೆಲ್ಲ ನೀವು ತಿಳ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಏನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಐ ಡೋಂಟ್ ನೋ, ಬಟ್ ಏನನ್ನ ನೀವು ಫಾಲೋ ಮಾಡಿ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಮಾಡ್ಕೊಳ್ತೀರಾ ಗೊತ್ತಿಲ್ಲ. ಬಟ್ ವೆರಿ ಸಿಂಪಲ್, ಈ ಒಂದು ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಕೆಲವೊಂದಷ್ಟು ಸಿಸ್ಟಮ್ ನೀವು ಫಾಲೋ ಮಾಡಬೇಕು. ಮಾಡಿದ್ರೆ ಡೆಫಿನೆಟ್ ಆಗಿ ಈ ಒಂದು ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ನೀವೆಲ್ಲ ಬೆಳಿಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ, ಮತ್ತೊಮ್ಮೆ ನೀವು ಇಷ್ಟು ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಸಪೋರ್ಟ್ ಮಾಡಿದಕ್ಕೆ ಅಂಡ್ ಈ ಒಂದು ಕಂಪ್ನಿಗೆ ಸಪೋರ್ಟ್ ಮಾಡಿ ಬೆಳೆಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್. ನಮ್ಮ ಲೀಡರ್ಸ್ ಎಲ್ಲರೂ ಲೀಸ್ಟ್ ಕೊಟ್ಟಿದ್ದು 7,000 ಪಾಸು. ಯಾರಿಗೆಲ್ಲ ಪಾಸ್ ಬೇಕಾ? ಎಷ್ಟು ಬೇಕು ಸರ್? ಎಷ್ಟು ಬೇಕು? 100 ಪಾಸ್ ಬೇಕಾ? ಎಷ್ಟು ಬೇಕು? ಎಲ್ಲರೂ ರೆಡಿ ಇದ್ದಾರೆ. ಸೊ ಇನ್ನೆರಡು ದಿನ ಆದ್ಮೇಲೆ 1,000 ರೂಪಾಯಿ ಕೊಡ್ತೀನಿ ಅಂದ್ರೆ ಪಾಸ್ ಸಿಗಲ್ಲ. 100% ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ಒಬ್ಬೊಬ್ಬ ಕಾರ್ ಅಚೀವರ್ ತಗೊಂಡ್ರು 10 ಜನ ಕಾರ್ ಅಚೀವರ್ ಇದ್ದಾರೆ. 10 ಜನ 200 ಪಾಸ್ ಆದರೆ ಸೋಲ್ಡ್ ಔಟ್ ಅಲ್ಲೇನೆ. ಕರೆಕ್ಟ್ ಅಲ್ವಾ? 2,000 ಪಾಸ್ ಅಂದ್ರೆ ಆ ಲೆವೆಲ್ಗೆ ಅದು ಪ್ರಮೋಷನ್ ಆಗ್ತಿದೆ. ಪಾಸ್ ಅಮೌಂಟ್ ಗೊತ್ತಾಯ್ತಾ ನಿಮ್ಗೆ? ಎಷ್ಟಿದೆ? ಎಷ್ಟು ಸರ್? ಅಷ್ಟು ದೊಡ್ಡ ಈವೆಂಟ್ಗೆ ಜಸ್ಟ್ ಎಂಟ್ರಿ ಫೀಸ್ ಯಾವ ಪ್ರೋಗ್ರಾಮ್ ಅಲ್ಲಿ ಯಾವ ಕಂಪ್ನಿಲಿ ಮಾಡಲ್ಲ. ಓನ್ಲಿ 399 ರುಪೀಸ್ ಆ ಪಾಸ್ ಇರುತ್ತೆ. ಸೊ ಯಾರು ಬೇಕಾದ್ರೆ ಪಾಸ್ ಅನ್ನ ತಗೋಬಹುದು. ಆ ಪಾಸ್ ನ ತಗೊಂಡವ್ರಿಗೆ ಒಂದು ಸೊ ಆ ಲಕ್ಕಿ ಕೂಪನ್ ಪಾಸ್ ಕೂಡ ಸಿಗುತ್ತೆ. 100 ರುಪೀಸ್ ಇರುತ್ತೆ. ಎಲ್ಲ